ಸ್ನೇಹಿತರೆ, ಆಸ್ ಪರ್ ಟು ರಿಸರ್ಚ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ದಿನಾನು ನಿಯರ್ಲಿ 60,000 ರಿಂದ 80,000 ಥಾಟ್ಸ್ ಬರ್ತಾವಂತೆ, ಅಂದ್ರೆ ವಿಚಾರಗಳು ಬರ್ತಾವಂತೆ. ಅದರಲ್ಲಿ ಪಾಸಿಟಿವ್ ಇರ್ತವೆ, ಅದರಲ್ಲಿ ನೆಗೆಟಿವ್ ಇರ್ತವೆ. ನಾವ್ ಎದಕ್ಕೆ ಒತ್ತು ಕೊಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ನಂಬ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಪರ್ ಟು ರಿಯಲ್ ನಡೆದಂತ ಘಟನೆ ಪ್ರಕಾರ, ಆಕ್ಚುಲ್ ರಿಸರ್ಚ್ ಮಾಡಿದ ಪ್ರಕಾರ, ಸೊ ಆ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಏನ್ ಕೊಡ್ತಾರ ಅಂದ್ರೆ ಆ ವ್ಯಕ್ತಿನ ಹಾವು ಕಚ್ಚಿ ಸಾಯಿಸ್ಬೇಕಂತ. ಸೊ ಆ ವ್ಯಕ್ತಿಗೆ 15 ದಿನ ಬಿಟ್ಟು ಹಾವು ಕಚ್ಚಿ ಸಾಯಿಸ್ಬೇಕಂತ ಶಿಕ್ಷೆ ಆಗುತ್ತೆ. ಸೊ ಆ ವ್ಯಕ್ತಿ ಪ್ರತಿನಿತ್ಯನೂ ವಿಚಾರ ಏನ್ ಮಾಡ್ತಾನಂದ್ರೆ ಏನ್ ನಂಬ್ತಾನಂದ್ರೆ ನನ್ನ ಹಾವು ಕಚ್ಚಿ ಸಾಯಿಸ್ತಾರೆ, ನನ್ನ ಹಾವು ಕಚ್ಚಿ ಸಾಯಿಸ್ತಾರೆ, ನನ್ನ ಹಾವು ಕಚ್ಚಿ ಸಾಯಿಸ್ತಾರ ಅಂತ. ಸೊ ಆ ವ್ಯಕ್ತಿ ಆ ದಿನ ಬರುತ್ತೆ, ಆ ದಿನ ಆ ವ್ಯಕ್ತಿನ ಚೇರ್ ಮೇಲೆ ಕುಂತು ಕಣ್ಣಿಗೆ ಬಟ್ಟೆ ಕಟ್ಟಿ, ಸೊ ಆ ವ್ಯಕ್ತಿಗೆ ಜಸ್ಟ್ ಕೇವಲ ಕಾಚಿನ ಚುಚ್ಚುತ್ತಾರೆ. ಚುಚ್ಚಿದ ತಕ್ಷಣ 5 ನಿಮಿಷಕ್ಕೆ ಆ ವ್ಯಕ್ತಿ ಸಾವಾಗುತ್ತೆ. ಸೊ ಆಸ್ ಎ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ವ್ಯಕ್ತಿ ಮೈಯಲ್ಲಿ ಎಷ್ಟು ವಿಷ ಇತ್ತಂದ್ರೆ, ಆಸ್ ಪರ್ ಟು ಹಾವು ಕಚ್ಚಿದಾಗ ಎಷ್ಟು ವಿಷ ಇರುತ್ತೋ ಅಷ್ಟು ವಿಷ ಆ ವ್ಯಕ್ತಿ ಮೈಯಲ್ಲಿ ಇತ್ತಂತೆ, ಪಾಯ್ಸನ್ ಇತ್ತಂತೆ. ಸೊ ಆ ವ್ಯಕ್ತಿ ಸಾವಾಗುತ್ತಂತೆ. ಸೊ ಇದರಿಂದ ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ ವಿಚಾರಕ್ಕೆ ಎಷ್ಟು ಶಕ್ತಿ ಇದೆ. ಆ ವ್ಯಕ್ತಿಗೆ ಹಾವು ಕಚ್ಚಿರಲಿಲ್ಲ, ಕೇವಲ ಟಾಚಿನಿ ಚುಚ್ಚಿದ್ರು, ಅಂದ್ರೂ ಹಾವು ಕಚ್ಚಿದಾಗ ಆಕ್ಚುಲಿ ಎಷ್ಟು ವಿಷಯ ಇತ್ತು ಆ ವ್ಯಕ್ತಿ ಬಾಡಿಲಿ ಇತ್ತು. ಸೊ ಮೇ ಬಿ ಸಿಚುವೇಶನ್ ಹಾರ್ಡ್ ಇರ್ಬೋದು. ಸೊ ಹಾರ್ಡ್ ಸಿಚುವೇಶನ್ ಕೆಲವೊಂದು ನಿಮಿಷ ಒಳ್ಳೇದು ಅನ್ಸ್ಬೋದು, ಕೆಲವೊಂದು ನಿಮಿಷ ಕೆಟ್ಟ ವಿಚಾರಗಳು ಬರ್ಬೋದು, ಪಾಸಿಟಿವ್ ವಿಚಾರಗಳು ಬರ್ಬೋದು, ನೆಗೆಟಿವ್ ವಿಚಾರಗಳು ಬರ್ಬೋದು. ಸೊ ಆದ್ರೆ ನಾವು ಆದಷ್ಟು ಪಾಸಿಟಿವ್ ಗೊತ್ತು ಕೊಡೋ ಪ್ರಯತ್ನ ಪಡೋಣ. ಸೊ ಡೆಫಿನೆಟ್ಲಿ ನಾಟ್ ಓನ್ಲಿ ವ್ಯಕ್ತಿ ಅಂತಲ್ಲ, ಸೊ ಯಾವುದೇ ಒಂದು ನಾವು ಪಡ್ಕೋಬೇಕಂದ್ರು ಅಥವಾ ಯಾವುದೇ ಒಂದು ವಸ್ತು ಆಗಿರ್ಬೋದು, ಯಾವುದೇ ಒಂದು ಜೀವನದಲ್ಲಿ ಅಚೀವ್ ಆಗ್ಬೇಕಂದ್ರು, ಸೊ ನಮ್ಮ ವಿಚಾರಗಳು ಪಾಸಿಟಿವ್ ಎಷ್ಟಿರ್ತಾವೋ ಸೊ ಅದು ಸಿಕ್ಕೇ ಸಿಗುತ್ತೆ. ಕೆಟ್ಟದ ವಿಚಾರ ಮಾಡಿದ್ರೆ ಕೆಟ್ಟದಾಗಿದೆ ಅಂದ್ರೆ ಒಳ್ಳೇದು ವಿಚಾರ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ಥ್ಯಾಂಕ್ ಯು, ಲವ್ ಯು.